ನಮ್ಮ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತಿಸುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ನಾವು 6ನೇ ತರಗತಿಯ ಪಾಠ 4 ಅದರಲ್ಲಿ ಇರುವಂತಹ ನನ್ನ ದೇಶ ನನ್ನ ಜನ ಪದ್ಯದ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇರುವಂಥ ಕ್ವಶನ್ಸ್ಗೆ ಅಂದರೆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ಪ್ರಾಕ್ಟೀಸ್ ಮಾಡೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ, ಕಣವಿಯವರು ತನ್ನ ದೇಶ ಮತ್ತು ಜನರನ್ನು ಏನೆಂದು ಭಾವಿಸಿದ್ದಾರೆ ಅಂತ ಇದೆ. ಅದಕ್ಕೆ ಉತ್ತರ ಇಲ್ಲಿ ಹೂ ಅಂತ ಹಾಕ್ಕೊತೀನಿ. ಉತ್ತರನ ಬರ್ಕೊಂಡು ಹೋಗೋಣ. ಇದನ್ನು ಹಾಗೆ ಬರೆಯೋಣ. ಪ್ರಶ್ನೆಯಲ್ಲಿರುವಂತಹ ಕೆಲವೊಂದು ಪದಗಳನ್ನು ಕಣವಿಯವರು, ಕಾಣ, ವಾಗಡಿಸು ವಿ, ಯ, ವ, ರಾಕೊಂಬು ರು. ಕಣವಿಯವರು ನನ್ನ ದೇಶ, ಅದನ್ನು ಹಾಗೆ ಬರೆಯೋಣ. ನನ್ನ ದೇಶ, ದಾಯತ್ವ ದೀರ್ಘ ದೇಶ, ದೇಶ ಮತ್ತು ಮ ತಾಕೊಂಬುತ್ತು ತೂಗೆ ತಾವತ್ತು ಮತ್ತು ಜನ, ನನ್ನ ಜನ ಅಂತಲೇ ಇರ್ಬೋದು ಅಥವಾ ನನ್ನ ದೇಶ ಮತ್ತು ನನ್ನ ಜನ ಅಂತಲೇ ಬರ್ಕೊಳ್ಳೋಣ. ಸಾರಿ, ಇದು ಬೇಡ, ನನ್ನ ಬರ್ಕೊಳ್ಳೋಣ. ನನ್ನ ಜನ ಪದ್ಯದಲ್ಲಿ ಪ ದಾಗೆ ಯಾವತ್ತು, ಪದ್ಯ ದ ಲೀಗೆ ಲಾವತ್ತು, ಪದ್ಯದಲ್ಲಿ ತನ್ನ ತ ನಾಗೆ ನಾವತ್ತು, ತನ್ನ ಮಾಕಿಲಿ ಮಾನ, ತನ್ನ ಮಾನ, ಪಾಗೆ ಇಲಿ ಅಥವಾ ಪಾದೀರ್ಘ ಪಾ ಆಗುತ್ತೆ ಅರ್ಧಚಂದ್ರ, ಪ್ರಾಣ, ತನ್ನ ಮಾನ ಪ್ರಾಣ ಹಾಗೂ ಹಾಕಿಲಿ ಹಾ ಗಾ ಕೊಂಬುಕಿಲಿ ಗು ಹಾಗೂ ಘನ 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 ಎಂದಿದ್ದಾರೆ. ಈಗೊಂದು 0 ಎನ್ ತಾಗುಡಿಸು ದಿ ದಾಕಿಲಿ ಅದಕ್ಕೆ ತಾವತ್ತು, ಎಂದಿದ್ದ ರಾಗೆ ಏತ್ವ ಎಂದಿದ್ದಾರೆ ಅಂತ ಉತ್ತರವನ್ನು ಬರ್ಕೊಳ್ಳೋಣ. ನೆಕ್ಸ್ಟ್ 2ನೇ ಪ್ರಶ್ನೆಗೆ ಉತ್ತರ. ಕವಿ ಕಣವಿಯವರು ನನ್ನ ದೇಶ ನನ್ನ ಜನ ಪದ್ಯದಲ್ಲಿ ಋಣದ ಬಗ್ಗೆ ಏನೆಂದು ಹೇಳಿದ್ದಾರೆ ಅಂತ ಇದೆ. ಅದಕ್ಕೆ ಉತ್ತರ, ಈ ಜನ್ಮದಲ್ಲಿ ಆ ಈ ಬರುತ್ತಲ್ಲ ಅದು, ಈ ಜನ್ಮದಲ್ಲಿ ಜ ನಾಗೆ ಮಾವತ್ತು, ನಾ ಇರೋದು ಇಣ್ ಆಗುತ್ತೆ, ಇಮ್ ಅರ್ಧ ವ್ಯಂಜನ ಬಂದು ಅದಕ್ಕೆ ಈ ಸ್ವರ ಆ ಸ್ವರ ಸೇರಿಕೊಳ್ಳುತ್ತೆ, ಜನ್ಮ ಆಗುತ್ತೆ. ಜನ್ಮ ದ ಲಾಗುಡಿಸು ಲೀಗೆ ಲಾವತ್ತು, ಈ ಜನ್ಮದಲ್ಲಿ ತನ್ನ ದಾಯತ್ವ ದೀರ್ಘ ದೇಶದ ಋಣ ಋಣವನ್ನು ವಾ ನಾಕೊಂಬು ನೂಗೆ ನಾವತ್ತು, ಋಣವನ್ನು ತಾಗುಡಿಸು ದೀರ್ಘ ತೀ ರಾಗುಡಿಸು ರಿ ತೀರಿ ಸಾಕೊಂಬು ಸು ತೀರಿಸು, ವಾಗೆ ಏತ್ವ ವೇ ಆಗುತ್ತೆ, ನಾಗೆ ಏತು ದೀರ್ಘ ತೀರಿಸುವೆನೇ ಅಂತ. ಅಥವಾ ಬ್ರಾಕೆಟಲ್ಲಿ ತಾಗುಡಿಸು ದೀರ್ಘ ತೀ ರಾಗುಡಿಸು ರಿ ಸ ತೀರಿಸ ಲಾಕಿಲಿ ಲಾ ಕಾಕೊಂಬು ಗು ತಾಗೆ ತಾವತ್ತು, ತೀರಿಸಲಾಗುತ್ತ ದಾಗೆ ಏತ್ವ ದೇ ಯಾಗೆ ಏತ್ವ ಎ, ತೀರಿಸಲಾಗುತ್ತದೆಯೇ ಎಂಬ ಹೇಗೆ 10 ಎಂಬ ಸಂಶಯ, ಸಾಗೆ 10 ಸಂಶಯ ಪಟ್ಟಿದ್ದಾರೆ. ಪ ತಾಗುಡಿಸು ಟೀಗೆ ಟಾವತ್ತು, ಪಟ್ಟಿ ದಾಕಿಲಿ ಅದಕ್ಕೆ ದಾವತ್ತು, ಪಟ್ಟಿದ್ದ ರಾಗೆ ಏತ್ವ ಪಟ್ಟಿದ್ದಾರೆ ಅಂತ ಉತ್ತರವನ್ನು ಬರ್ಕೊಳ್ಳೋಣ. ಅಥವಾ ಒಂದೇ ಜನ್ಮದಲ್ಲಿ
ಋಣವನ್ನು ತೀರಿಸಲಾಗದು ಅಂತಲೂ ಬರೀಬೋದು, ಅಥವಾ ನಮ್ಮ ಪದ್ಯದಲ್ಲಿ ಕೊಟ್ಟಿರೋ ಥರ ನಾವು ತೀರಿಸುವೆನೇ ಎಂಬ ಸಂಶಯ ಪಟ್ಟಿದ್ದಾರೆ ಅಂತನಾದರೂ ಬರೀಬೋದು. ಮೂರನೇ ಪ್ರಶ್ನೆ, ಕಣವಿಯವರು ಈ ನೆಲದ ಮಣ್ಣು ಮತ್ತು ಬೆಳೆ ಯಾವ ಬಣ್ಣದಲ್ಲಿದೆ ಎಂದು ಹೇಳಿದ್ದಾರೆ ಅಂತ ಇದೆ. ಅದಕ್ಕೆ ಉತ್ತರ ಕಣವಿಯವರು ಹೂ ಅಂತ ಹಾಕೊಳ್ಳೋಣ. ಕ ಣ ವಾಗುಡಿಸು ವಿ ಯ ವ ರಾಕೊಂಬು ರು. ಕಣವಿಯವರು ಈ ನಾಗೆ ಎತ್ವ ನೇ ಲ ವ ನೆಲದ ಬರ್ಕೊಳ್ಳೋಣ. ನೆಲದ ಮಣ್ಣು ಮಣ್ಣಿನ ಹಾಕ್ಕೊಳ್ಳೋಣ. ನಾಗುಡಿಸು ನೀ ಅದಕ್ಕೆ ನಾವತ್ತು ಮಣ್ಣಿನ ಬಣ್ಣ ಕೆಂಪು ಕಾಗೆ ಎತ್ತುವ ಕೆ ಸೊನ್ನೆ ಹಾಕೊಂಬು ಹೂ. ಕೆಂಪು ಮತ್ತು ಕಪ್ಪು. ಕೆಂಪು ಮತ್ತು ಕಪ್ಪು. ಬೆಳೆ ಬಾಗೆ ಎತ್ತುವ ಲಾಗೆ ಎತ್ತುವ ಯ ಬೆಳೆಯ ಬಣ್ಣ. ನಾಗೆ ನಾವತ್ತು ಕೊಡೋಣ. ಬರೆದು ಬರೆದು ಆಮೇಲೆ ನಾಗೆ ನಾವತ್ತು. ಬಣ್ಣ ಬೆಳೆಯ ಬಣ್ಣ ಹಸಿರು. ಸಾಗುಡಿಸು ಸಿ ರಾಕೊಂಬು ರು. ಹಸಿರು ಎಂದು ಹೇಳಿದ್ದಾರೆ. ಏತ್ವ ದೀರ್ಘ ಹೇಳಾಗ್ಬಿಸುಳಿ ದಾಗೆ ಇಳಿ ಕೊಡೋಣ. ಆಗುತ್ತೆ, ಅದಕ್ಕೆ ದಾವತ್ತು ಕೊಟ್ಟಿವಿ ಅಂದರೆ ರಾಗೆ ಏತ್ವ ಹೇಳಿದ್ದಾರೆ ಅಂತ ಆಗುತ್ತೆ. ನಾಲ್ಕನೇ ಪ್ರಶ್ನೆ, ನಮ್ಮ ಹಿರಿಯ ಒಕ್ಕಲು ಯಾವುದೆಂದು ಕವಿ ಹೇಳಿದ್ದಾರೆ ಅಂತ ಇದೆ. ಅದಕ್ಕೆ ಉತ್ತರ ನಮ್ಮ ಪ್ರಶ್ನೆಯಲ್ಲಿರೋದನ್ನು ಬರೆಯೋಣ. ನಮ್ಮ ಹಿರಿಯ ಹಾಗುಡಿಸು ಹಿ ರಾಗುಡಿಸು ರಿ ಯ ಹಿರಿಯ ಓ ಕಾಗೆ ಕಾವತ್ತು. ಒಕ್ಕ ಲಾಗೆ ಕೊಂಬು. ಒಕ್ಕಲು ಯಾವುದು ಅಂತ ಇರೋದು ಪ್ರಶ್ನಾರ್ಥಕ ಪದ ಆಗುತ್ತೆ. ಅದಕ್ಕೆ ಸೂರ್ಯ ಕೊಂಬು ಕಿಳಿಸು ಯ ಆಮೇಲೆ ಅರ್ಕಾವತ್ತು ಬರೀತೀನಿ. ಓದಬೇಕಾದ್ರೆ ಅರ್ಕಾವತ್ತು ಓದಿ ಆಮೇಲೆ ಅರ್ಕಾವತ್ತಿನ ಹಿಂದಿನ ಅಕ್ಷರವನ್ನು ಓದಬೇಕು. ಸೂರ್ಯ ಆಮೇಲೆ ಚಂದ್ರ ಬರೆದು 1 0 ದಾಗೆ ಅರ್ಧ ಚಂದ್ರ. ಸೂರ್ಯ ಚಂದ್ರ. ಚುಕ್ಕಿಗಳೇ ಕೊಂಬು ಚೂ ಕಾಗುಡಿಸು ಕಿ ಅದಕ್ಕೆ ಕಾವತ್ತು. ಚುಕ್ಕಿ ಲಾಗೆ ಏತ್ವ ದೀರ್ಘ ಚುಕ್ಕಿಗಳೇ ಎಂದು 0 ದಾಕೊಂಬು ತು ಎಂದು ಏತ್ವ ದೀರ್ಘ ಹೇಳಾಗುಡಿಸುಳಿ ದಾಕಿಲಿ ಅದಕ್ಕೆ ದಾವತ್ತು. ರಾಗೆ ಏತ್ವ ಹೇಳಿದ್ದಾರೆ ಅಂತ ಈ ಪ್ರಶ್ನೆಗೆ ಉತ್ತರವನ್ನು ಬರ್ಕೊಳ್ಳೋಣ. ನೆಕ್ಸ್ಟ್ 5ನೇ ಪ್ರಶ್ನೆ, ಕಣವಿಯವರು ಸ್ವಚ್ಛಂದದ ಹಕ್ಕಿಗಳು ಎಂದು ಯಾರನ್ನು ಹೇಳಿದ್ದಾರೆ ಅಂತ ಇದೆ. ಅದಕ್ಕೆ ಉತ್ತರವಾಗಿ ನಾವು ಕೊಂಬು ಕಿಳಿ ನೂ ಕೊಂಬು ರು. ನೂರು ಭಾವ 4ನೇ ಬಾಕಿಲಿ ಭಾವ 4ನೇ ಭಾವ ಮತ್ತು 4ನೇ ಬಾಕಿಲಿ ಬರೆದು 2ನೇ ಶಾಗೆ ಏತ್ವ ಕೊಡೋಣ. ಭಾಷೆ. 100 ಭಾವ ಭಾಷೆ. ನಾಗೆ ಏತ್ವ ಲಾಗೆ ಏತ್ವ ನೆಲೆ. ನಾಗೆ ನಾವತ್ತು ಬಣ್ಣ ಮತ್ತು
ನಾಗೆ ನಾವತ್ತು ದಾ ಕೊಡೋಣ. ಬಣ್ಣ ಬಣ್ಣದ ವೇಷದ ವಾ ಏತ್ವ ವಾ ಬರೆದು ಇದು ವಾ ಇದು ಅನಂತರ ಏತ್ವ ಮಾಡಿ ಮಾ ಬರಿಬೇಡಿ. ವಾ ಹೀಗೆ ಬರೆದು ಏತ್ವ ಅನಂತರ ದೀರ್ಘ ವೇ ಶ ದ ವೇಷದ ಕ ಲಾಗೆ ಏತ್ವ ಲೇ ಯ ನಾಕೊಂಬು ನೂಗೆ ನಾವತ್ತು ಕಲೆಯನ್ನು ಸ್ವಚ್ಛಂದದ ಸಾಗೆ ವಾವತ್ತು ಸ್ವ ಚಾಗೆ ಎರಡನೇ ಚ ಒತ್ತಕ್ಷರ ಸ್ವಚ್ಛ ಸೊನ್ನೆ ಸ್ವಚ್ಛಂದ ದ ಸ್ವಚ್ಛಂದದ ಹ ಕಾಗುಡಿಸು ಕೀಗೆ ಕಾವತ್ತು ಹಕ್ಕಿ ಗ ಳಾಕೊಂಬು ಳು ಹಕ್ಕಿಗಳು ಎಂದಿದ್ದಾರೆ. ಹೇಗೆ ಒಂದು ಸೊನ್ನೆ ದಾಗುಡಿಸು ದಿ ಮತ್ತು ದಾಕಿಲಿ ಅದಕ್ಕೆ ದಾವತ್ತು ಎಂದಿದ್ದ ರಾಗೆ ಏತ್ವ ಎಂದಿದ್ದಾರೆ ಅಂತ ಆಯಿತು. ಈಗ ಇದು 5 ಒಂದು ಸರಿ ಓದೋಣ. ಕಣವಿಯವರು ನನ್ನ ದೇಶ ಮತ್ತು ಜನರನ್ನು ಏನೆಂದು ಭಾವಿಸಿದ್ದಾರೆ ಅಂತ. ಕಣವಿಯವರು ನನ್ನ ದೇಶ ಮತ್ತು ನನ್ನ ಜನ ಪದ್ಯದಲ್ಲಿ ತನ್ನ ಮಾನ ಪ್ರಾಣ ಹಾಗೂ ಘನ ಎಂದಿದ್ದಾರೆ ಅಂತ ಬರೀಬೋದು. ನೆಕ್ಸ್ಟ್ 2ನೇ ಕ್ವಶನ್ನು. ಕವಿ ಕಣವಿಯವರು ನನ್ನ ದೇಶ ನನ್ನ ಜನ ಪದ್ಯದಲ್ಲಿ ಋಣದ ಬಗ್ಗೆ ಏನೆಂದು ಹೇಳಿದ್ದಾರೆ ಅಂತ ಇದೆ. ಅದಕ್ಕೆ ಉತ್ತರವಾಗಿ ಈ ಜನ್ಮದಲ್ಲಿ ತನ್ನ ದೇಶದ ಋಣವನ್ನು ತೀರಿಸುವನೇ ಅಂತ ಹಾಕ್ಬೋದು, ಅಥವಾ ತೀರಿಸಲಾಗುತ್ತದೆಯೇ ಎಂಬ ಸಂಶಯ ಪಟ್ಟಿದ್ದಾರೆ ಅಂತ ಬರೀಬೋದು. 3ನೇ ಪ್ರಶ್ನೆ. ಕಣವಿಯವರು ಈ ನೆಲದ ಮಣ್ಣು ಮತ್ತು ಬೆಳೆ ಯಾವ ಬಣ್ಣದಲ್ಲಿದೆ ಎಂದು ಹೇಳಿದ್ದಾರೆ ಅಂತ ಇದೆ. ಅದಕ್ಕೆ ಕಣವಿಯವರು ಈ ನೆಲದ ಮಣ್ಣಿನ ಬಣ್ಣ ಕೆಂಪು ಮತ್ತು ಕಪ್ಪು, ಬೆಳೆಯ ಬಣ್ಣ ಹಸಿರು ಎಂದು ಹೇಳಿದ್ದಾರೆ ಅಂತ ಬರೀಬೋದು. 4ನೇ ಪ್ರಶ್ನೆ. ನಮ್ಮ ಹಿರಿಯ ಒಕ್ಕಲು ಯಾವುದೆಂದು ಕವಿ ಹೇಳಿದ್ದಾರೆ ಅಂತ. ಅದಕ್ಕೆ ಉತ್ತರ ನಮ್ಮ ಹಿರಿಯ ಒಕ್ಕಲು ಸೂರ್ಯ ಚಂದ್ರ ಚುಕ್ಕೆಗಳೇ ಎಂದು ಹೇಳಿದ್ದಾರೆ ಅಂತ. 5ನೇ ಪ್ರಶ್ನೆ. ಕವಿ ಕಣವಿಯವರು ಸ್ವಚ್ಛಂದದ ಹಕ್ಕಿಗಳು ಎಂದು ಯಾವುದನ್ನು ಹೇಳಿದ್ದಾರೆ ಅಂತ. ಅದಕ್ಕೆ ಉತ್ತರ 100 ಭಾವ ಭಾಷೆ ನೆಲೆ ಬಣ್ಣ ಬಣ್ಣದ ವೇಷದ ಕಲೆಯನ್ನು ಸ್ವಚ್ಛಂದದ ಹಕ್ಕಿಗಳು ಎಂದಿದ್ದಾರೆ ಅಂತ 5 ಪ್ರಶ್ನೆಗಳಿಗೆ ಉತ್ತರವನ್ನಾಗಿ ಬರೆದಿದ್ದೀವಿ.